ಪ್ರಾಣಿ ಪ್ರಿಯರಿಗೊಂದು ಸಿಹಿ ಸುದ್ದಿ. ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ? ಉತ್ತಮ ಆಹಾರ ಬೇಕಾ? ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ? ಇನ್ನು ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ. ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ. ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ, ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಮತ್ತೆ ಇನ್ಯಾಕೆ ತಡ? ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ, ಜೇನುಶ್ರೀ ಕಾಂಪ್ಲೆಕ್ಸ್, ಗೋಕುಲ ರಸ್ತೆ, ಹುಣಸೂರು. ರಾಜ್ಯ ರೈತ ಸಂಘಗಳ ಏಕೀಕರಣಕ್ಕೆ ಹೋರಾಟ ಸಮಿತಿ ವತಿಯಿಂದ ರಾಜ್ಯ ರೈತರ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 16ರಂದು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರು ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಹಿಮ್ಮಾವು ರಘು ಹಾಗೂ ತಾಲೂಕು ಸಂಘದ ಅಧ್ಯಕ್ಷ ಸತೀಶ್ ರಾವ್ ತಿಳಿಸಿದ್ದಾರೆ. ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಹಾಗೂ ಭತ್ತ, ಕಬ್ಬು, ರಾಗಿ ಸೇರಿದಂತೆ ಹೂವು, ಹಣ್ಣು, ತರಕಾರಿ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ರೈತ ನಾಯಕರಾದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಪಚ್ಚೆ ನಂಜುಂಡಸ್ವಾಮಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯಿಂದ ಡಿಸೆಂಬರ್ 15ರಂದು ರೈಲಿನಲ್ಲಿ ಸಾವಿರಾರು ರೈತರು ಪ್ರಯಾಣ ಬೆಳೆಸಲಿದ್ದಾರೆ. ಇನ್ನು 16ನೇ ತಾರೀಕು ಬೆಳಗಾವಿಯ ರೈತ ಸರ್ಕಲ್ನಿಂದ ಸುವರ್ಣಸೌಧದವರೆಗೆ ಬೃಹತ್ ಪಾದಯಾತ್ರೆ ಮುಖಾಂತರ ಲಕ್ಷಾಂತರ ರೈತರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆ ಎಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ನಮ್ಮೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಏಕೀಕರಣದ ಬೆಳಗಾವಿ ಅಧಿವೇಶನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಈ ಪತ್ರಿಕೆಗಳ ವಿದ್ಯಾಸಾಗರವರ ನೇತೃತ್ವದಲ್ಲಿ ಪ್ರತಿಯೊಂದು ಹಳ್ಳಿಯ ಜನ ನಾವೇನು ಕಡಿಮೆ ಅಧಿವೇಶನವನ್ನ ಅಧಿವೇಶನದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ಕೊಟ್ಟು ನಾವು ಈ ಭಾಗದಿಂದ ಸುಮಾರು 500ಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಸಾಯಂಕಾಲ 15ನೇ ತಾರೀಕು 8 ಗಂಟೆಗೆ ಮೈಸೂರು ರೈಲ್ವೆ ಸ್ಟೇಷನ್ನಿಂದ ಉಚಿತವಾಗಿ ನಾವು ಸಂಸದ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ. ಅಧಿವೇಶನವನ್ನು ಒಟ್ಟಿಗೆ ಹಾಕಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರವನ್ನು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಈ ವಿಚಾರವನ್ನು ಸಂಕ್ಷಿಪ್ತವಾಗಿ ವರ್ಣನೆ ಮಾಡ್ತಾರೆ. 14ನೇ ತಾರೀಕು ಬೆಳಗಾವಿಯ ಸುವರ್ಣಸೌಧೆ ನಾಲ್ಕೂರಲ್ಲಿ ಚಳಿಗಾಲದ ಅಭಿವೃದ್ಧಿ ನಡೀತಾ ಇದ್ದಾರೆ. ವಿಚಾರ ಏನು ಅಂದ್ರೆ, ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಸಮಸ್ಯೆ ಒಂದು ಟನ್ ಕಬ್ಬಿಗೆ 54 ರೂಪಾಯಿ ಅಂತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಗುಜರಾತ್ನಲ್ಲಿ 6,000 ರೂಪಾಯಿ ಕೊಡ್ತಾರೆ, ಮಹಾರಾಷ್ಟ್ರದಲ್ಲಿ 5,000, ಇನ್ನು ಬೇರೆ ರಾಜ್ಯದಲ್ಲಿ 5,000 ರೂಪಾಯಿ ಕೊಡ್ತಕ್ಕಂಥದ್ದು. ನಮ್ಮಲ್ಲಿ 3,000 ರೂಪಾಯಿ ಕೊಡ್ತಾ ಇರೋದನ್ನ ಖಂಡಿಸಿ, ಅದನ್ನ 3,000 ಕೊಡ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಮತ್ತು ಭತ್ತದ ಬೆಲೆಗೆ ಭತ್ತಕ್ಕೆ ಬೆಂಬಲ ಬೆಲೆಯಾಗಿ 3,000 ರೂಪಾಯಿ ಜಾಸ್ತಿ ಮಾಡಬೇಕು. ಏನಿಗೆ 2,300 ರೂಪಾಯಿ ಮಾಡಿದ್ರೆ 3,300 ಮಾಡಬೇಕು ಅಂತಕ್ಕಂಥದ್ದು. ಮತ್ತು MSP ಕಾಯ್ದೆನ ಅದರ ಕಾಯ್ದೆಯಾಗಿ ರೂಪಿಸಬೇಕು. ಏನ್ MSP ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ, ಆದ್ರೆ 2,300 ರೂಪಾಯಿ ಡಿಗ್ರಿ ಮಾಡಿಟ್ಟು ದಳ್ಳಾಳಿಗಳು 2,000ಗೆ ತಗೊಂಡಾಗ ಅವ್ರನ್ನ ಏನು ಅಂತಕ್ಕಂಥದ್ದು ಕಾಯ್ದೆ ಆದ್ರೆ ಅವ್ರು 2,300ಗೆ ತಗೋಬೇಕು. ಈ ವಿಚಾರ ಮತ್ತು ಈಗಾಗಲೇ ರಾಜ್ಯಾದ್ಯಂತ ಒಟ್ಟು ವಿಚಾರ ತಲೆಗೊಳ್ಳೋದ್ರಿಂದ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ತಗೋತೀವಿ ಅಂತ ಹೇಳಿದ್ರೆ ಅದು ವಾಪಸ್ ತಗೊಂಡ್ರೆ ಸಾಗಲ್ಲ, ಅದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಇನ್ನು ಹಲವಾರು ಸಮಸ್ಯೆಗಳು ಮತ್ತೆ ಹೂವು ಇದನ್ನ ಬೆಂಬಲ ಬೆಲೆಯ ವ್ಯಾಪ್ತಿಗೆ ತರಬೇಕು ಅಂತಕ್ಕಂಥ ನಮ್ಮ ಹಕ್ಕೊತ್ತಾಯ ಇಟ್ಕೊಂಡು ಮೈಸೂರು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರಾದ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಕೊಡಗು ಈ 3 ಜಿಲ್ಲೆಗಳು ಕೂಡ 15/12/2024 ಭಾನುವಾರ 8 ಗಂಟೆಗೆ ಮೈಸೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಸೇರಿದ್ದೀವಿ. 9 ಗಂಟೆಗೆ ಹೋಗ್ತಕ್ಕಂಥ ಬೆಳಗಾವಿ ಹೋಗ್ತಕ್ಕಂಥ ಟ್ರೈನ್ನಲ್ಲಿ ಹೋಗಿ ಉಚಿತ ಪ್ರಯಾಣ ಬೆಳಗಾವಿಗೆ ಉಚಿತ ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥ
ಉದ್ದೇಶದಿಂದ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈ ವಿಚಾರವನ್ನ